ಇನ್ನ ಹಸ್ತಪಾಳಯದಲ್ಲಿ ಖಾತೆ ಹಂಚಿಕೆಯ ಅಸಮಾಧಾನದ ಬೆಂಕಿ ಜ್ವಾಲೆಯಾಗಿದೆ. ರಾಜೀನಾಮೆ ಪರ್ವ ಹೊಸ ಟ್ವಿಸ್ಟ್ ಅನ್ನ ಸಿಕ್ಕಿದೆ. ಈ ಬೆನ್ನಲ್ಲೇ KN ರಾಜಣ್ಣ ಅವರು ಹೊಸ ಬಾಂಬ್ ಸಿಡಿಸಿದ್ದಾರೆ. ವೀಕ್ಷಕರೇ, ಏನ್ ಬಾಂಬ್ ಸಿಡಿಸಿದ್ರು ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ, ನೋಡ್ಕೊಂಬ. ಕಾಂಗ್ರೆಸ್ನಲ್ಲಿ ಅಸಮಾಧಾನಿತರ ರೋಷಾಗ್ನಿ, ರಾಜೀನಾಮೆ ಬಾಣ ಹಸ್ತಪಡೆಯಲ್ಲಿ ತಲ್ಲಣ. ಮುಖ್ಯಮಂತ್ರಿಗಳ ಕೆಲವು ಹೇಳಿಕೆಗಳ ಬಗ್ಗೆ ನನಗೆ ಮಾಧ್ಯಮ ಸ್ನೇಹಿತರು ಕೇಳಿದ್ರು, ರಾಜೀನಾಮೆ ಕೊಡೋದ್ರೆ ಕೊಟ್ಟೋಗಿ ಅಂತ. ಅದು ಅವರ ಶೈಲಿ. ಕಾಂಗ್ರೆಸ್ ಪಾಳೆಯದಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ರಾಜೀನಾಮೆ ಪರ್ವ ಹೊಸ ಆಯಾಮ ಪಡೆದಿದೆ. ದೆಹಲಿ ಯಾತ್ರೆ ಮಾಡಿದ್ರೂ ಮಂತ್ರಿಗಿರಿ ಕೈತಪ್ಪಿದೆ. ಡಿಕೆಶಿ ನಡೆ ವಿರುದ್ಧ ಶಾಸಕರ ನಡೆ ನಿಗಿನಿಗಿ ಕೆಂಡ ಕಾರ್ತಿದೆ. ವಲಸೆ ಶಾಸಕರಿಗೆ ಸಚಿವಗಿರಿ ಸಿಕ್ಕಿದ್ದಕ್ಕೆ ಮೂಲ ಕಾಂಗ್ರೆಸ್ಸಿಗರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ತಲೆ ಹೊಡೆದು ಹಣ ಸಂಪಾದಿಸಿದವರಿಗೆ ಅವಕಾಶ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಶಾಸಕ ಗುಬ್ಬಿ ಶ್ರೀನಿವಾಸ್ ಕಿಡಿಕಾರಿದ್ದಾರೆ. ಕೆಎಸ್ಆರ್ಟಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಘೋಷಿಸಿ ಸಾಮಾನ್ಯರು ಮೇಲೆ ಬರುವುದು ತುಂಬಾ ಕಷ್ಟ. ತಲೆ ಒಡೆದು ಹಣ ಸಂಪಾದಿಸಿದವರಿಗೆ ಅವಕಾಶ ಎಂದು ಗುಡುಗಿದ್ದಾರೆ. ಸಾಮಾನ್ಯ ರೈತರ ಮಗ ಮೇಲೆ ಬರೋದು ಕಷ್ಟ. ಅದು ಇಲ್ಲಿ ಯಾರ ಗಾಡ್ ಫಾದರ್ಸ್ ಇರಬೇಕು, ಇಲ್ಲ ತಲೆ ಒಡೆದು ಹಣ ಸಂಪಾದನೆ ಮಾಡಿರಬೇಕು, ಇಲ್ಲ ಬೇರೆ ತರ ಏನಾದ್ರು ಕಲ್ತಿರ್ಬೇಕು. ನಾನು ರಾಜೀನಾಮೆ ಕೊಡ್ತೀನಿ, ನಾನೇ ಕೊಡಲ್ಲ ಅಂತ ಹೇಳಿದಿನ. ನಾನು ಈ ಮೊದಲೇ ಕೊಡ್ತೀನಿ ಅಂತ ಹೇಳಿದ್ದೆ. ಇರಪ್ಪ ಅಂತ ಹೇಳಿದ್ರು. ನನಗೆ ಈಗ ಅದರಲ್ಲಿ ಆಸಕ್ತಿ ಇಲ್ಲ ನನಗೆ ಕೆಲಸ ಮಾಡೋಕ್ಕೆ. ಅದು ಇಡೀ ಯಾವಾಗಲೂ ಲಾಸ್ ಆಗೈತೆ. ಇವತ್ತು ನಮ್ಗೆ MD ಫೋನ್ ಹಾಕಿದ್ರು, 1,000 ಕೋಟಿ ನಾವು ಇದ್ರಕ್ಕೆ ಕಾಯ್ತಿರ್ಬೇಕು, ಯಾವುದು ಸರಿ. ಹಂಗಾಮಿ ಸ್ಪೀಕರ್ ಸ್ಥಾನ ಬೇಡ ಆದ್ರೂ ನೀಡಿದ್ದಾರೆ. ಇದೇನು ಪಕ್ಷದ ಮುಖಂಡರಿಗೆ ಗೊತ್ತಿಲ್ಲ ಅಂತ ಇಲ್ಲಿ, ಅದು ಯಾಕೆ ಅದನ್ನ ಲೆಕ್ಕಾಚಾರ ಹಾಕಿಲ್ವೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಈಗ ಹಂಗಾಮಿ ಸ್ಪೀಕರ್ ಆಗಿ ತಮ್ಮನ್ನ ಮುಂದುವರಿಸಬೇಕು ಅಂತಕ್ಕಂಥದ್ದು ನಾನು ಅದು ಪ್ರಸ್ತಾಪ ಬಂದಾಗ ನಾನು ಬೇಡ ಅಂತ ಹೇಳಿದ್ದೆ. ಇದಿಷ್ಟೇ ಅಲ್ಲ, ಮಾಜಿ ಸಚಿವ MC ಸುಧಾಕರ್, ರಹೀಂ ಖಾನ್ ಕೂಡ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈಗ ಇದಕ್ಕೆ ಪರಿಹಾರ ಏನು? ಪಕ್ಷ ಇವತ್ತು ನಮ್ಮ ಜಿಲ್ಲೆ 2 ಜಿಲ್ಲೆಯಲ್ಲಿ ಪಕ್ಷ ಉಳಿಬೇಕು. ನಮ್ಮ ಪಕ್ಷ ಇವತ್ತು 2 ಜಿಲ್ಲೆಯಲ್ಲಿ ಉಳಿಬೇಕಾದ್ರೆ ಇದಕ್ಕೆ ತಮ್ಮಲ್ಲಿರ್ತಕ್ಕಂಥ ಪರಿಹಾರ ಏನು? ಮುಖ್ಯಮಂತ್ರಿಗಳು ಯಾವ ರೀತಿ ಸ್ಪಂದಿಸ್ತಾರೆ? ಇವತ್ತು ಮುಖ್ಯಮಂತ್ರಿಗಳ ಕೆಲವು ಹೇಳಿಕೆಗಳ ಬಗ್ಗೆ ನನಗೆ ಮಾಧ್ಯಮ ಸ್ನೇಹಿತರು ಕೇಳಿದ್ರು, ರಾಜೀನಾಮೆ ಕೊಡೋದ್ರೆ ಕೊಟ್ಟೋಗಿ ಅಂತ. ಅದು ಅವರ ಶೈಲಿ. ಮೈನಾರಿಟಿ ಅವರು ತುಂಬಾ ನಾರಾಜಾಗಿದ್ದಾರೆ, ತಮ್ಮೆಲ್ಲರಿಗೂ ಗೊತ್ತಿದೆ. ನಮ್ಮ ಕಮಿಟಿನಲ್ಲಿ ನಾರಾಜಿದ್ದಾರೆ, ನಾವು ಎಲ್ಲ ನಾರಾಜಿದ್ದೇವೆ. ಈಕ್ವಾಲಿಟಿ ಆಗಿಲ್ಲ, ಈ ಭಾಗ್ಯ ಜಸ್ಟಿಫಿಕೇಶನ್ ಆಗಬೇಕಿತ್ತು. ಇದೆಲ್ಲದರ ನಡುವೆ ಸಚಿವ ಸಂಪುಟ ವಿಸ್ತರಣೆ ಆಗಿದೆ ಅನ್ನೋದೇ ನೆಮ್ಮದಿ. ಅಸಮಾಧಾನ ಇದ್ದಿದ್ದೆ ಎಂದು ಮಾಜಿ ಸಚಿವ ಹೇಳಿದ್ದಾರೆ. ಮೊದಲನೇದಾಗಿ ಕ್ಯಾಬಿನೆಟ್ ವಿಸ್ತರಣೆ ತಡವಾಗಾದ್ರೂ ಕೂಡ ಆಗಿದೆ ಅನ್ನೋದು ನೆಮ್ಮದಿ. ಭಾಗಗಳಿಂದ ತಿಳಿದ ಹಾಗೆ ರಾಜೀನಾಮೆ ಕೊಡ್ತಕ್ಕಂಥದ್ದು, ಇದು ಎಲ್ಲ ಅಸಮಾಧಾನ ಇರ್ತಕ್ಕಂಥವ್ರು ಹೇಳ್ತಕ್ಕಂಥದ್ದು. ಇವೆಲ್ಲ ಪಕ್ಷದಲ್ಲೂ ಅಷ್ಟೇ, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆದಾಗ ಅಥವಾ ರೀಶಫಲ್ ಆದಾಗ ಇವೆಲ್ಲವೂ ಕೂಡ ಇದ್ದದ್ದೇ ರಾಜಕಾರಣದಲ್ಲಿ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟಗೊಂಡಿದ್ದು ಇದು ಯಾವ ರೀತಿ ತಿರುವು ಪಡೆದುಕೊಳ್ಳುತ್ತಿದೆ. ಆದರೆ ಸಿಎಂ ಡಿಕೆ ಶಿವಕುಮಾರ್ ಖಡಕ್ ವಾರ್ನಿಂಗ್ ಬಳಿಕ ಕೆಲ ನಾಯಕರು ಮೆತ್ತಗಾಗಿದ್ದು, ನಾವು ರಾಜೀನಾಮೆ ಕೊಡುತ್ತೇವೆ ಎಂದು ಹೇಳಿಲ್ಲ ಎಂದು ಉಲ್ಟಾ ಹೊಡೆದಿದ್ದಾರೆ.